ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ವಿದ್ವತ್ ಅಕಾಡೆಮಿಕ್ಸ್. ನಾನು ನಿಮ್ಮ ಮ್ಯಾಥ್ಸ್ ಟ್ಯೂಟರ್ ಚೈತ್ರ ರೈ. ಕಳೆದ ತರಗತಿಯಲ್ಲಿ ನಾವು ಕಿರಣ ಮತ್ತು ರೇಖಾಖಂಡಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ದಿನದ ತರಗತಿಯಲ್ಲಿ ಅದರ ಅಭ್ಯಾಸ ಲೆಕ್ಕಗಳನ್ನ ಮಾಡೋಣ. ಮೊದಲಿಗೆ ಈ ಚಿತ್ರ ಗಮನಿಸಿ, ಮುಂದೆ ಹೇಳಿರುವುದನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನಮಗೆ ಈ ಚಿತ್ರನ ನೋಡಿದಾಗ ಇಲ್ಲಿ ರೇಖೆಗಳಿದೆ, ಹಾಗೆ ಬಿಂದುಗಳಿದೆ, ಮತ್ತೆ ರೇಖಾಖಂಡಗಳು, ಕಿರಣಗಳನ್ನ ನಾವು ಕಾಣಿಸ್ತಾ ಇದೆ ನಮಗೆ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಇದೆ, 5 ಬಿಂದುಗಳು ಯಾವುದು ಅಂತ ಹೇಳಬೇಕು. ಯಾವ್ದ್ಯಾವ್ದು 5 ಬಿಂದುಗಳು ನೋಡಿ, ಡಿ, ಇ, ಒ, ಸಿ, ಬಿ ಇದೆ. ಹಾಗಾದ್ರೆ 5 ಬಿಂದುಗಳು ಯಾವುದು? ಡಿ, ಇ, ಒ, ಬಿ ಮತ್ತೆ ಸಿ. 5 ಬಿಂದುಗಳು ಆಯ್ತು. ಹಾಗೆ ಒಂದು ರೇಖೆ ಕೇಳಿದರೆ, ಇಲ್ಲಿ ರೇಖೆ ಕಾಣಿಸ್ತಿದೆ, ಬಿ ಮತ್ತೆ ಡಿ. ಬಿ ಡಿ ರೇಖೆನ ಬರಿಬೋದು. ರೇಖೆಗೆ ಈ ರೀತಿ ಬರಿಬೇಕು, ರೇಖೆ ಬಿ ಡಿ. ಹಾಗಾದ್ರೆ ಸಿ ನೋಡೋಣ ಏನು ಅಂತ. 4 ಕಿರಣಗಳು. ಕಿರಣಗಳು ಅಂದ್ರೆ ಏನು? ಒಂದು ಆರಂಭಿಕ ಬಿಂದು ಇರುತ್ತೆ, ಅದಾದ್ಮೇಲೆ ಅಂತ್ಯವಿಲ್ಲದಾಗೆ ಅದು ಮುಂದೆ ಹೋಗ್ತಾ ಇರುತ್ತೆ. ಹಾಗಾಗಿ ಓ ಸಿ ಕಿರಣ, ಓ ಸಿ, ಕಿರಣ ಓ ಬಿ, ಕಿರಣ ಓ ಬಿ, ಕಿರಣ ಓ ಡಿ, ಕಿರಣ ಓ ಡಿ, ಹಾಗೆ ಕಿರಣ ಓ ಇ, ಕಿರಣ ಓ ಇ. 4 ಕಿರಣಗಳು ಆಯ್ತು. ಡಿ ಏನಂತ ಕೇಳಿದರೆ, 5 ರೇಖಾಖಂಡಗಳು ಕೇಳಿದರೆ. ರೇಖಾಖಂಡ ಡಿ ಇ, ಅಂತ್ಯಬಿಂದು ಇರಬೇಕು. ರೇಖಾಖಂಡ ಅಂದ್ರೆ ಇಲ್ಲಿ ಅಂತ್ಯಬಿಂದುಗಳು ಇದೆ. ಹಾಗೆ ರೇಖಾಖಂಡ ಇ ಒ, ರೇಖಾಖಂಡ ರೇಖಾಖಂಡ ಇ ಒ, ಹಾಗೆ ರೇಖಾಖಂಡ ಓ ಸಿ, ರೇಖಾಖಂಡ ಓ ಸಿ, ರೇಖಾಖಂಡ ಓ ಬಿ, ಓ ಬಿ. 4 ಆಯ್ತು. ಅವರು 5 ಕೇಳಿದ್ದಾರೆ. ಬೇಕಾದ್ರೆ ನಾವು ರೇಖಾಖಂಡ ಡಿ ಒ ಅಂತಾನು ಬರಿಬೋದು. ರೇಖಾಖಂಡ ಡಿ ಒ, ಹಾಗೆ ರೇಖಾಖಂಡ ಡಿ ಬಿ ಅಂತಾನು ಬರಿಬೋದು. ಅವ್ರು ಕೇಳಿರೋದು 5, ಹಾಗಾಗಿ 5 ರೇಖಾಖಂಡಗಳನ್ನ ಬರೆದಿದ್ದೀವಿ. ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಚಿತ್ರದಲ್ಲಿ ಕೊಟ್ಟಿರುವ ಒಂದು ರೇಖೆಯನ್ನು ಅಲ್ಲಿರುವ 4 ಬಿಂದುಗಳಿಂದ ಪ್ರತಿ ಬಾರಿ 2 ತೆಗೆದುಕೊಂಡು ಸಾಧ್ಯವಿರುವ ಎಲ್ಲ ವಿಧಗಳಲ್ಲಿ, ಅಂದ್ರೆ 12 ವಿಧ ಅಂತ ಹೇಳಿದರೆ, ಹೆಸರಿಸಿ ಅಂತ ಹೇಳಿದ್ದಾರೆ. ಮೊದಲನೇದಾಗಿ ನಾವು ಎ ಬಿ ರೇಖಾಖಂಡವನ್ನ ಹೇಳ್ಬೋದು. ಹಾಗೆ ಬಿ ಸಿ, ಬಿ ಸಿ ಆದ್ಮೇಲೆ ಸಿ ಡಿ, ಅದಾದ್ಮೇಲೆ ಪುನಃ ಬಿ ಎ, ಹಾಗೆ ಸಿ ಬಿ, ಹಾಗೆ ಡಿ ಸಿ. ನೆಕ್ಸ್ಟ್ ಎ ಡಿ, ಪುನಃ ಡಿ ಎ ಅಂತಾನು ಕರಿಬೋದು. ಎ ಸಿ, ಸಿ ಎ. ಎಷ್ಟಾಯ್ತು? 1 2 3 4 5 6 7 8 9 10 ಆಯ್ತು. ಇನ್ನೂ 2 ಬೇಕು ಅಂದ್ರೆ ಏನ್ ಮಾಡ್ಬೋದು? ಬಿ ಡಿ, ಹಾಗೆ ಡಿ ಬಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಚಿತ್ರದಿಂದ ಮುಂದೆ ಕೇಳಿರುವುದನ್ನ ಗುರುತಿಸಿ ಅಂತ ಕೇಳಿದರೆ, ಇಲ್ಲಿ ಚಿತ್ರಗಳು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಏನಿದೆ? ರೇಖೆಗಳು, ಬಿಂದುಗಳು ಇದೆ. ಮೊದಲನೇ ಪ್ರಶ್ನೆ ಏನು? ಈ ಬಿಂದುವನ್ನು ಹೊಂದಿರುವ ರೇಖೆ. ಈ ಬಿಂದುವನ್ನ ಹೊಂದಿರುವ ರೇಖೆ ಯಾವುದು? ಎ ಇ. ಹಾಗಾದ್ರೆ ಎಗೆ ಉತ್ತರ ಏನು? ಎ ಇ ರೇಖೆ
ಎ ಇ. ಹಾಗೆ ಮುಂದಿನ ಪ್ರಶ್ನೆ, ಎ ಬಿಂದುವಿನ ಮೂಲಕ ಹಾದು ಹೋಗುವ ರೇಖೆ. ಎ ಬಿಂದುವಿನ ಮೂಲಕ ಹಾದು ಹೋಗುವ ರೇಖೆ ಯಾವುದು? ಅದು ಕೂಡ ರೇಖೆ ಎ ಇ. ನೆಕ್ಸ್ಟ್ ಏನ್ ಕೇಳಿದರೆ, ಓ ಬಿಂದುವನ್ನು ಹೊಂದಿರುವ ರೇಖೆ. ಈ ಓ ಬಿಂದುವನ್ನ ಹೊಂದಿರುವ ರೇಖೆ ಯಾವುದು? ರೇಖೆ ಓ ಸಿ. ಹಾಗೆ ಛೇದಿಸುವ ರೇಖೆಗಳ ಎರಡು ಜೋಡಿಗಳು ಕೇಳಿದರೆ, ಇಲ್ಲಿ ರೇಖೆ ಸಿ ಒ ಮತ್ತೆ ರೇಖೆ ಎ ಇ ಏನಾಗಿದೆ, ಇಲ್ಲಿ ಬಿ ಯಲ್ಲಿ ಛೇದಿಸಿವೆ. ಹಾಗಾದ್ರೆ ಏನಂತ ಬರೆಯೋಣ? ರೇಖೆ ಎ ಇ ಮತ್ತೆ ರೇಖೆ ಓ ಸಿ. ಮತ್ತೆ ಜೋಡಿ ಅಂತ ಕೇಳಿದರೆ ಇನ್ನೊಂದು ರೇಖೆ ಎ ಇ ಇಲ್ಲಿ ಛೇದಿಸಿದೆಯಲ್ಲ, ಹಾಗಾಗಿ ರೇಖೆ ಎ ಇ ಮತ್ತೆ ರೇಖೆ ಇ ಎಫ್. ಇ ಎಫ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು ಬಿಂದುವಿನ ಮೂಲಕ ಎರಡು ಬಿಂದುವಿನ ಮೂಲಕ ಎಷ್ಟು ರೇಖೆಗಳು ಹಾದು ಹೋಗುತ್ತವೆ ಅಂತ. ಎ ಒಂದು ಬಿಂದುವಿನ ಮೂಲಕ ಎಷ್ಟು ರೇಖೆ ಹೋಗುತ್ತೆ? ಎಷ್ಟು ಬೇಕಾದರೂ ಹೋಗ್ಬೋದು. ಈಗ ಒಂದು ಬಿಂದು ಹಾಕಿದ್ದೀನಿ ಅಂದರೆ ಹಿಂಗೆ ಹೋಗ್ಬೋದು, ಹೇಗೆ ಬೇಕಾದರೂ ಅದ್ರ ಮೂಲಕ ಹೋಗ್ಬೋದು. ಹಾಗಾಗಿ ಅದನ್ನು ಅಸಂಖ್ಯಾತ ಅಂತ ಬರೆಯೋಣ. ಅಸಂಖ್ಯಾತ ರೇಖೆಗಳು ಹೋಗುತ್ತೆ. ಬಿ ಎರಡು ಬಿಂದುವಿನಿಂದ ಎಷ್ಟು ರೇಖೆ ಹೋಗುತ್ತೆ? ಎರಡು ಬಿಂದುವಿನಿಂದ ಒಂದೇ ಒಂದು ಹೋಗೋಕ್ಕಾಗೋದು, ಹಾಗಾಗಿ ಒಂದು ಅಂತ ಬರೆಯೋಣ. ಮುಂದಿನ ಪ್ರಶ್ನೆ, ಮುಂದೆ ಕೊಟ್ಟಿರುವ ಪ್ರತಿ ಸಂದರ್ಭದಲ್ಲೂ ಕಚ್ಚಾ ಚಿತ್ರವನ್ನು ಬರೆದು ಸೂಕ್ತವಾಗಿ ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಎ ರೇಖಾಖಂಡ ಎ ಬಿಯ ಮೇಲೆ ಪಿ ಬಿಂದು ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಎ ರೇಖಾಖಂಡ ಎ ಮತ್ತೆ ಬಿ, ಎ ಬಿಯ ಮೇಲೆ ಪಿ ಬಿಂದು ಇದೆ ಅಂದಾಗ ನಾವು ಈ ಚಿತ್ರವನ್ನ ಬರಿಬೋದು. ಹಾಗೆ ಪ್ರಶ್ನೆ ಬಿ, ರೇಖೆ ಎಕ್ಸ್ ವೈ ಮತ್ತು ಪಿ ಕ್ಯೂಗಳು ಎಂ ಬಿಂದುವಿನಲ್ಲಿ ಛೇದಿಸುತ್ತವೆ ಅಂತ ಹೇಳಿದ್ದಾರೆ. ರೇಖೆ ಎಕ್ಸ್ ಮತ್ತು ವೈ, ರೇಖೆ ಎಕ್ಸ್ ಮತ್ತು ವೈಗಳು ಹಾಗೆ ರೇಖೆ ಪಿ ಮತ್ತು ಕ್ಯೂಗಳು ಎಲ್ಲಿ ಛೇದಿಸುತ್ತವೆ? ಬಿಂದು ಎಂ ನಲ್ಲಿ, ಈ ಬಿಂದುವಿನಲ್ಲಿ ಛೇದಿಸುತ್ತವೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಚಿತ್ರವನ್ನ ನಾವು ಬರಿಬೋದು. ಹಾಗೆ ಸಿ ಏನಂತ ಕೇಳಿದರೆ, ಎಲ್ ರೇಖೆಯು ಇ ಮತ್ತು ಎಫ್ ಹೊಂದಿದ್ದು ಡಿ ಅನ್ನು ಹೊಂದಿಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ರೇಖೆ ಎಲ್ ಇ ಮತ್ತೆ ಎಫ್ ಬಿಂದುವನ್ನ ಹೊಂದಿದೆ, ಡಿ ಬಿಂದುವನ್ನ ಕೊಟ್ಟಿಲ್ಲ ಅಂದ್ರೆ ಹೊರಭಾಗದಲ್ಲಿ ಬರೆಯೋಣ. ಹಾಗೆ ಡಿ ರೇಖೆ ಒ ಪಿ ಮತ್ತು ಒ ಕ್ಯೂಗಳು ಓ ನಲ್ಲಿ ಸಂಧಿಸುತ್ತವೆ ಅಂತ ಕೊಟ್ಟಿದ್ದಾರೆ. ರೇಖೆ ಒ ಪಿ ಹಾಗೆ ರೇಖೆ ಒ ಕ್ಯೂ ಓ ನಲ್ಲಿ ಸಂಧಿಸುತ್ತವೆ. ಹಾಗಾಗಿ ಛೇದಿಸುವ ಜಾಗವನ್ನ ಅಥವಾ ಬಿಂದುವನ್ನ ಓ ಅಂತ ಬರೆಯೋಣ. ಇದು ಏನಾಗುತ್ತೆ? ರೇಖೆ ಒ ಪಿ ಆಗುತ್ತೆ. ಈ ರೇಖೆ ಏನಾಗುತ್ತೆ? ಒ ಕ್ಯೂ ಆಗುತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಕೊಟ್ಟಿರುವ ಚಿತ್ರದಲ್ಲಿ ರೇಖೆ ಎಂ ಎನ್ ಅನ್ನು ಪರಿಗಣಿಸಿ ಚಿತ್ರಕ್ಕೆ ಸಂಬಂಧಿಸಿದಂತೆ ಮುಂದೆ ಕೊಟ್ಟಿರುವ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂದು ಹೇಳಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ರೇಖೆ ಕೊಟ್ಟಿದ್ದಾರೆ. ಕ್ಯೂ ಎಂ ಒ ಎನ್ ಪಿಗಳು ರೇಖೆ ಎಂ ಎನ್ ಮೇಲಿನ ಬಿಂದುಗಳು. ಕ್ಯೂ ಎಂ ಒ ಎನ್ ಪಿ ಬಿಂದುಗಳನ್ನ ನೋಡಿದೀವಿ, ಅದು ಎಂ ಎನ್ ಮೇಲಿನ ಬಿಂದುಗಳು ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಸರಿ. ಎಂ ಒ ಎನ್ಗಳು ಎಂ ಎನ್ ರೇಖಾಖಂಡದ ಮೇಲೆ ಬಿಂದುಗಳು ಅಂತ ಕೊಟ್ಟಿದ್ದಾರೆ. ಎಂ ಒ ಎನ್ ಈ ಬಿಂದುಗಳು ಎಂ ಎನ್ ರೇಖಾಖಂಡದ ಮೇಲಿದೆ ಅಂತ ಹೇಳಿದರೆ, ಅದು ಕೂಡ ಸರಿ. ಎಂ ಮತ್ತು ಎನ್ಗಳು ರೇಖಾಖಂಡ ಎಂ ಎನ್ ನ ಅಂತ್ಯ ಬಿಂದುಗಳು. ಎಂ ಮತ್ತೆ ಎನ್ ರೇಖಾಖಂಡ
MN ನ ಅಂತ್ಯ ಬಿಂದುಗಳು ಅಂತ ಹೇಳಿದ್ದಾರೆ. ಈ MN ರೇಖಾಖಂಡದ ಅಂತ್ಯ ಬಿಂದು MN ಆಗಿದೆ. O ಮತ್ತು N ಗಳು ರೇಖಾಖಂಡ OP ಅಂತ್ಯ ಬಿಂದುಗಳು, OP ರೇಖಾಖಂಡದ ಅಂತ್ಯ ಬಿಂದುಗಳು ಅಂತ ಹೇಳಿದ್ದಾರೆ. OP ರೇಖಾಖಂಡದಲ್ಲಿ ಯಾವುದು O ಮತ್ತೆ N ಅಂತ್ಯ ಬಿಂದು ಆಗಲ್ಲ, ಯಾಕೆಂದ್ರೆ O ಒಂದು ಅಂತ್ಯ ಬಿಂದು ಆದ್ರೆ N ಇಲ್ಲಿ ಮಧ್ಯ ಬಿಂದು ಆಗಿದೆ, ಹಾಗಾಗಿ ಇದು ತಪ್ಪು. QO ರೇಖಾಖಂಡದಲ್ಲಿ M ಅಂತ್ಯ ಬಿಂದುಗಳಲ್ಲಿ ಒಂದಾಗಿದೆ. Q ಮತ್ತೆ O ರೇಖಾಖಂಡದಲ್ಲಿ ಏನಾಗಿದೆ, M ಅಂತ್ಯ ಬಿಂದು ಅಂತ ಹೇಳಿದ್ದಾರೆ, ಆದ್ರೆ ಇದೇನು ಮಧ್ಯ ಬಿಂದು, ಹಾಗಾಗಿ ಇದು ಕೂಡ ತಪ್ಪು. ಕಿರಣ OP ಯ ಮೇಲೆ M ಒಂದು ಬಿಂದು ಆಗಿದೆ. ಕಿರಣ OP ಅಂತ ತಗೊಂಡ್ರೆ ಇಷ್ಟೇ ಬರೋದು, ಇಲ್ಲಿ M ಬಿಂದು ಇಲ್ಲ, ಹಾಗಾಗಿ ಇದು ಕೂಡ ತಪ್ಪು. ಕಿರಣ OP ಯು ಕಿರಣ QP ಗಿಂತ ವಿಭಿನ್ನವಾಗಿದೆ ಅಂತ ಹೇಳಿದ್ದಾರೆ. ಕಿರಣ OP ಯು ಕಿರಣ QP ಗಿಂತ ವಿಭಿನ್ನ. ಹೌದು, ಯಾಕೆಂದ್ರೆ OP ಇಲ್ಲಿದೆ, QP ಒಳಗೆ O ಮತ್ತೆ P ಬಂದಿದೆ, ಹಾಗಾಗಿ ವಿಭಿನ್ನ ಅಂತ ಹೇಳ್ಬೋದು. ಇದು ಸರಿಯಾಗಿದೆ. ಕಿರಣ OP ಹಾಗೂ ಕಿರಣ OM ಗಳು ಒಂದೇ ಆಗಿದೆ ಅಂತ ಹೇಳಿದ್ದಾರೆ. ಕಿರಣ OP ಹಾಗೂ ಕಿರಣ OM ಗಳು ಒಂದೇ ಆಗಿದೆ ಅಂತ ಹೇಳಿದರೆ, ಇಲ್ಲ, ಇದೇನಾಗಿದೆ, ಇದು ತಪ್ಪು. ಕಿರಣ OM ಯು ಕಿರಣ OP ಗೆ ವಿರುದ್ಧವಾಗಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ OP ಇದೆ, ಇಲ್ಲಿ ಏನಿದೆ OQ ಇದೆ, OP ಮತ್ತೆ OM ಇದೆ, ಇದು ವಿರುದ್ಧ ದಿಕ್ಕಿನಲ್ಲಿದೆ, ಆದ್ರೆ ಇವ್ರೇನಂತ ಹೇಳಿದ್ದಾರೆ, ವಿರುದ್ಧವಾಗಿಲ್ಲ ಅಂತ ಹೇಳಿದ್ದಾರೆ, ಹಾಗಾಗಿ ಇದು ತಪ್ಪು. O ಬಿಂದು OP ಯ ಆರಂಭಿಕ ಬಿಂದುವಾಗಿಲ್ಲ ಅಂತ ಹೇಳಿದ್ದಾರೆ, ಆದ್ರೆ OP ಯಲ್ಲಿ O ಆರಂಭಿಕ ಬಿಂದು ಆಗಿದೆ, ಹಾಗಾಗಿ ಇದು ಕೂಡ ತಪ್ಪಾಗುತ್ತೆ. ಕೊನೆಯದು, N ಬಿಂದುವು ಕಿರಣ NP ಮತ್ತು ಕಿರಣ NM ಗಳ ಆರಂಭಿಕ ಬಿಂದು ಆಗಿದೆ. ಕಿರಣ N ಬಿಂದು ಕಿರಣ NP ಮತ್ತೆ ಕಿರಣ NM ಗಳ ಆರಂಭಿಕ ಬಿಂದು ಅಂತ ಹೇಳಿದರೆ, ಹಾಗಾಗಿ ಇದೇನು ಸರಿ ಅಂತ ಹೇಳ್ಬೋದು. ಈ ದಿನದ ತರಗತಿಯಲ್ಲಿ ನಾವು ರೇಖೆ, ರೇಖಾಖಂಡ ಹಾಗೂ ಬಿಂದುಗಳ ಮೇಲಿರುವ ಅಭ್ಯಾಸ ಲೆಕ್ಕಗಳನ್ನ ಮಾಡಿದ್ದೀವಿ. ಮುಂದಿನ ತರಗತಿಯಲ್ಲಿ ನಾವು ಕೋನಗಳ ಬಗ್ಗೆ ಹಾಗೂ ಅದರ ಅಭ್ಯಾಸಗಳ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ವಿದ್ವತ್ ಆ್ಯಪ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ. ನಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಫಾಲೋ ಮಾಡಿ. ಟು ಬಿ ದ ಬೆಸ್ಟ್, ಚೂಸ್ ವಿದ್ವತ್.